ಹಾಯ್ ಫ್ರೆಂಡ್ಸ್, ಈಗ ಸ್ಕ್ರೀನ್ ಮೇಲೆ ಕಾಣ್ತಿರೋದು ನಮ್ಮ ಸಿಸ್ಟರ್ ಚಾನಲ್ ದೀಪ್ಸ್ ಕಿಚನ್ ಕನ್ನಡ ಅಂತ. ಅವ್ರು ವೆರೈಟೀಸ್ ಆಫ್ ರೆಸಿಪೀಸ್ ಮಾಡ್ತಿರ್ತಾರೆ, ವೆಜ್ಜು ನಾನ್ ವೆಜ್ಜು. ಯಾರಿಗೆಲ್ಲ ವೆಜ್ಜು ನಾನ್ ವೆಜ್ ರೆಸಿಪೀಸ್ ಕಲಿಬೇಕಂದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನನಗೆ ಹೇಗೆ ಸಪೋರ್ಟ್ ಮಾಡ್ತಿದ್ದೀರೋ ಹಾಗೆ ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅವರು ಟಿಪ್ಸು ಕೂಡ ಕೊಡ್ತಾರೆ. ಒಳ್ಳೆ ಟಿಪ್ಸು ಏನು ಯೂಸ್ ಮಾಡ್ತಿದ್ದಾರೆ ವೆಜಿಟೇಬಲ್ಸ್ ಅದರ ಮೇಲೆ ಟಿಪ್ಸ್ ಕೂಡ ಕೊಡ್ತಾರೆ. ಮರೀದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರ ರೆಸಿಪೀಸನ್ನು ನೋಡಿ ಅವ್ರಿಗೆ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮರೀದೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಗಲ್ ಸ್ಟೆಪ್ಪಲ್ಲಿ ಯಾವುದೇ ರೀತಿಯ ಬೀಡ್ಸನ್ನು ಬಳಸಿದ ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ 6 ಎಳೆ ದಾರ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಇದು ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ ಬರುತ್ತೆ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೋಡಿ, ನಾನು ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ಡನ್ನು ಒಳಗಡೆ ಎಳ್ಕೊಂಡು ಈ ರೀತಿಯಾಗಿ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಲಾಕ್ ಮಾಡಿದಾದ್ಮೇಲೆ ನಾನು 4 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 3 4. ಈ 4 ಚೈನ್ಸ್ ಏನು ಹಾಕೊಂಡಿದ್ದೀನಿ ಇಲ್ಲಿಗೆ ನಾವು ಕುಚ್ಚನ್ನ ಕಟ್ಕೊಳ್ತೀವಿ. ಯಾರಿಗೆಲ್ಲ ಕುಚ್ಚು ಬೇಡ ಅನ್ಸಿದ್ರೆ ಈ ಡಿಸೈನ್ಗೆ ಈ 4 ಚೈನ್ಸ್ ಅನ್ನ ಸ್ಕಿಪ್ ಮಾಡಿ ಡಿಸೈನ್ನ ನೀವು ಕಂಟಿನ್ಯೂ ಮಾಡ್ಬೋದು. ಮತ್ತೆ ಇನ್ನೂ ಒಂದು ಟೈಮ್ ಸಿಂಗಲ್ ಕ್ರೋಶೆ ಹಾಕೊಂಡು ಡಬಲ್ ಟೈಮ್ ಸ್ಟಾರ್ಟಿಂಗು ಡಬಲ್ ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಡಬಲ್ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನೆಕ್ಸ್ಟ್ ನಾನು ಏನು ಮಾಡ್ತಿದ್ದೀನಿ, ಇಲ್ಲೇ ಇಂಪಾರ್ಟೆಂಟ್ ಸ್ಟೆಪ್ ನೋಡ್ಕೊಳ್ಳಿ. ಹೀಗೆ ನಾನು 3 ಚೈನ್ಸ್ ಅನ್ನು ಹಾಕೊಳ್ತೇನೆ. 3 ಚೈನ್ಸ್ ಅನ್ನು ಹಾಕೊಂಡು ಕ್ರೋಶ ಮೇಲಿಂದ 2 ಟೈಮ್ಸ್ ಈ ರೀತಿಯಾಗಿ ಥ್ರೆಡ್ ಅನ್ನ ತಗೊಂಡು ನಾನು ನೋಡಿ ಈ ರೀತಿಯಾಗಿ 5 ಚೈನ್ಸ್ ಗ್ಯಾಪ್ ಅಷ್ಟು ಬಿಟ್ಟು ಅಲ್ಲಿಗೆ ಕ್ರೋಶನ ಸೇರಿಸಿ ಸ್ಲ್ಯಾಂಟಿಂಗ್ ಆಗೊಂದು ತ್ರಿಬಲ್ ಕ್ರೋಶನ ಹಾಕೊಳ್ತಾ ಇದ್ದೀನಿ. ಫಸ್ಟ್ 2ರಿಂದ 1 ಮತ್ತೆ 2ರಿಂದ 1 ಮತ್ತೆ 2ರಿಂದ 1 ಈ ರೀತಿಯಾಗಿ ಮಾಡಿಕೊಂಡ್ರೆ ಹೀಗೆ ಒಂದು ತ್ರಿಬಲ್ ಕ್ರೋಶೆ ಬರುತ್ತೆ. ಈಗ ಇಂಪಾರ್ಟೆಂಟ್ ಸ್ಟೆಪ್ ನೀವು ಮಿಸ್ ಮಾಡದೆ ಇಲ್ಲಿಂದಾನೇ ನೋಡ್ಕೋಬೇಕು. ಒಂದು ಚೈನ್ ಹಾಕೊಂಡು ನೋಡಿ ನಾನು ಈ ರೀತಿಯಾಗಿ ಥ್ರೆಡ್ ಅನ್ನ ಇಷ್ಟುದ್ದ ಎಳ್ಕೊಂಡಿದ್ದೀನಿ. ಈಗ ಏನ್ ಮಾಡ್ಬೇಕಂದ್ರೆ ಇದನ್ನ ಈ ರೀತಿಯಾಗಿ ಬೆರಳಲ್ಲಿ ಇಟ್ಕೊಂಡು ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ನೋಡಿ ಈ ತ್ರಿಬಲ್ ಕ್ರೋಶೆ ಏನ್ ಮಾಡಿದ್ದೆ ಅಲ್ಲಿಂದ ಈ ರೀತಿಯಾಗಿ ಒಳಗಡೆ ಎಳ್ಕೊಂಡು ಇಲ್ಲಿ ಏನ್ 2 ಬಂದಿದೆ ಅವೆರಡನ್ನ ಸೇರಿಸಿ ನಾನು ಈ ರೀತಿಯಾಗಿ ಮತ್ತೆ ಥ್ರೆಡ್ ಅನ್ನ ಎಳ್ಕೊಂಡು ಇಟ್ಕೊಂತಾ ಇದ್ದೀನಿ. ಅರ್ಥ ಆಗಿದೆ ಅನ್ಕೊಳ್ತೀನಿ. ಇನ್ನೊಂದು ಟೈಮು ಇವೆರಡನ್ನ ಈ ರೀತಿಯಾಗಿ ಬೆರಳಲ್ಲಿ ಇಟ್ಕೊಳ್ಳಿ. ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಈ ಕಂಬ ಏನ್ ಹಾಕೊಂಡಿದೀನಿ ತ್ರಿಬಲ್ ಕ್ರೋಶೆ ಅಲ್ಲಿಂದ ಹೊರಗಡೆ ಎಳೆದ್ರೆ ಈ ರೀತಿಯಾಗಿ 2 ಲೂಪ್ಸ್ ಬರುತ್ತೆ. ಅವೆರಡನ್ನ ಒಂದು ಮಾಡ್ಕೊಂಡ್ರೆ ಒಂದಾಗಿ ಈ ರೀತಿಯಾಗಿ ನಾವು ಥ್ರೆಡ್ ಅನ್ನ ಹೊರಗಡೆ ಎಳ್ಕೋಬೇಕು. ಇದೇ ರೀತಿ ನಾನು 10 ಟೈಮ್ಸ್ ಮಾಡ್ಕೊಳ್ತೀನಿ. ನಾನು ಆಲ್ರೆಡಿ 3 ಹಾಕೊಂಡಿದ್ದೀನಿ. ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ನೋಡಿ ಇಲ್ಲೇ ನಾವೊಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಥ್ರೆಡ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೋಬೇಕಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. 4 ಆಗಿದೆ. ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ ಕಂಬದಿಂದ ಹೊರಗಡೆ ಎಳೆದು ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅಲ್ಲೇ ನಾವು ಹಿಡ್ದಿರ ನಾವು ಈ ರೀತಿಯಾಗಿ ಥ್ರೆಡ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ ತ್ರಿಬಲ್ ಕ್ರೋಶೆಯಿಂದ ಹೊರಗಡೆ ಎಳೆದು ಅಲ್ಲಿಂದ ನಾನು ಥ್ರೆಡ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾವು 10 ಟೈಮ್ ಈ ತ್ರಿಬಲ್ ಕ್ರೋಶೆ ಪೂರ್ತಿ ನಾವು ಮಾಡ್ಕೋಬೇಕು. ನೋಡಿ ಹೀಗೆ ಯೂನಿಕ್ ಆಗಿ ನಾನು 10 ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾನು ಥ್ರೆಡ್ ಅನ್ನ ಎಳ್ಕೊಂಡು ಇವೆಲ್ಲದನ್ನ ಸೇರಿಸಿ ಈ ರೀತಿಯಾಗಿ ಒಂದು ಲಾಕ್ ಮಾಡ್ಕೊಳ್ತೇನೆ. ಹೀಗೆ ಲಾಕ್ ಮಾಡ್ಕೊಂಡಾಗ ಇಲ್ಲಿ ಪೆಟಲ್ ತರ ಒಂದು ನೋಡಿ ನೀಟಾಗಿ ಈ ರೀತಿಯಾಗಿ ಮಾಡ್ಕೊಂಡ್ರೆ ಒಂದು ಪೆಟಲ್ ತರ ಬರುತ್ತೆ. ನೆಕ್ಸ್ಟ್ ನಾವೇನ್ ಮಾಡ್ಬೇಕಂದ್ರೆ 1 2 3 4 5 6 ಈ ರೀತಿಯಾಗಿ ನಾನು 6 ಚೈನ್ಸ್ ಅನ್ನ ಹಾಕೊಂಡು ಬಟ್ಟೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಇಲ್ಲಿ ಏನಿದೆ ನೋಡಿ ಇಲ್ಲಿ ಎಡ್ಜ್ಗೆ ನಾನು ಕಂಬ ಎಲ್ಲಿಂದ ಶುರು ಮಾಡಿದೆ ಅಲ್ಲಿ ಕರೆಕ್ಟ್ ಆಗಿ ನಾನು ಈ 6 ಚೈನ್ಸ್ ಅನ್ನ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೆ. ಹೀಗೆ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ನಾನು 1 2 ಈ ರೀತಿಯಾಗಿ 2 ಚೈನ್ಸ್ ಹಾಕೊಳ್ತಾ ಇದ್ದೆ. 2 ಅಥವಾ 3 ಹಾಕೋಬಹುದು. 3 ಚೈನ್ಸ್ ಹಾಕೊಳ್ಳಿ. 3 ಚೈನ್ಸ್ ಹಾಕೊಂಡು ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು 6 ಚೈನ್ಸ್ ಏನ್ ಹಾಕೊಂಡಿದ್ದೀನಿ ಅದರಿಂದ ಕಂಬ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ 2 ಲೂಪ್ಸ್ ಅಲ್ಲಿ ಮತ್ತೆ 2 ಲೂಪ್ಸ್ ಅಲ್ಲಿ ಒಂದು ಮಾಡ್ಕೊಂಡು 3 ಚೈನ್ಸ್ ಎಷ್ಟಿದೆ ಅಷ್ಟಕ್ಕೆ ಒಂದು ಕಂಬನ ಮಾಡ್ಕೊಂಡು ನಾನೀಗ ಪಿಕಾಕ್ ಸ್ಟಿಚ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. 1 2 3 ಚೈನ್ಸ್ ಹಾಕೊಂಡು
ಏನು ಕಂಬ ಮಾಡ್ಕೊಂಡಿದ್ದೆ ಅದ್ರ ಎಡ್ಜಿಗೆ ನಾನು ಈ ರೀತಿಯಾಗಿ ಲಾಕ್ ಮಾಡ್ಕೊಂಡೊಂದು ಪಿಕೋನ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾನು ಈ 6 ಚೈನ್ಸ್ ಪೂರ್ತಿನೂ ಈ ರೀತಿಯಾಗಿ ಪಿಕಾಟ್ ಕಂಬಗಳನ್ನ ಮಾಡ್ಕೊಳ್ತೀನಿ. ಈಗ 2ನೇ ಕಂಬ ಮಾಡ್ಕೊಂಡಿದ್ದೀನಿ. ಆ 6 ಚೈನ್ಸ್ಗೆ 3 ಚೈನ್ಸ್ ಹಾಕೊಂಡು ಈ ಕಂಬ ಎಡ್ಜಿಗೆ ನಾನು ಇದನ್ನ ಲಾಕ್ ಮಾಡ್ಕೊಳ್ತೇನೆ. ಇದೇ ರೀತಿ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು 6 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಮತ್ತೆ 3 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 3 ಚೈನ್ಸ್ ಹಾಕೊಂಡು ಈ ಕಂಬ ಎಡ್ಜ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿ ಬರುತ್ತೆ ಡಿಸೈನು, ವೆರೈಟಿ ಆಗು ಇರುತ್ತೆ. ನೀವು ತಪ್ಪದೆ ನಿಮ್ ಸ್ಯಾರಿಗೆ ಈ ಡಿಸೈನ್ ನ ಟ್ರೈ ಮಾಡಿ. ಯೂನಿಕ್ ಡಿಫ್ರೆಂಟ್ ಆಗಿ ನಿಮ್ಗೆ ಯಾರೆಲ್ಲ ಬೀಡ್ಸ್ ಇಷ್ಟ ಆಗಲ್ವೋ, ಕಲರ್ ಹೋಗುತ್ತೆ ಅನ್ಕೊಳ್ತೀರಾ, ಅವ್ರು ಖಂಡಿತ ಈ ಡಿಸೈನ್ ನ ನಿಮ್ ಸ್ಯಾರಿಗೆ ಟ್ರೈ ಮಾಡಿ. ಒಂದು ಡಿಫ್ರೆಂಟ್ ಆಗಿರೋ ಡಿಸೈನು, ಒಂದು ಡಿಫ್ರೆಂಟ್ ಆಗಿರೋ ಲುಕ್ ಇರೋ ಡಿಸೈನ್ ನ ನೀವು ಆರಾಮಾಗಿ ನಿಮ್ ಸೀರೆಗೆ ಹಾಕೊಂಡಿರ್ತೀರ. ನೋಡಿ ಈ ರೀತಿಯಾಗಿ ಒಂದು ಕಂಬ ಹಾಕೊಂಡು 3 ಚೈನ್ಸ್ ಹಾಕೊಂಡು ಅದನ್ನ ಎಡ್ಜಿಗೆ ಲಾಕ್ ಮಾಡ್ಕೊಂಡು ಪಿಕೋ ಮಾಡ್ಕೊಳ್ತಾ ನಾವು 6 ಚೈನ್ಸ್ ಪೂರ್ತಿ 9 ಕಂಬನ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ 9 ಕಂಬನ ಪಿಕೋ ಕಂಬನ 6 ಚೈನ್ಸ್ ಪೂರ್ತಿ ಹಾಕೊಂಡು ನೋಡಿ ಒಂದು ಡಿಫ್ರೆಂಟ್ ಆಗಿರೋ ಡಿಸೈನ್ ಕಾಣಿಸ್ಕೊಳ್ತಾ ಇದೆ. ಅದನ್ನ ನೆಕ್ಸ್ಟ್ ಮತ್ತೆ ಒಂದು 4 ಚೈನ್ಸ್ ಅಷ್ಟು ಗ್ಯಾಪ್ ಬಿಟ್ಟು ಅದನ್ನ ಡೈರೆಕ್ಟ್ ಆಗಿ ನಾನು ಬಟ್ಟೆಗೆನೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಲಾಕ್ ಮಾಡ್ಕೊಂಡಾಗ ನೋಡಿ ಒಂದು ಯೂನಿಕ್ ಆಗಿ ಡಿಫ್ರೆಂಟ್ ಆಗಿರೋ ವಿತೌಟ್ ಬೀಡ್ಸ್ ಒಂಥರ ಪಿಕಾಕ್ ಫೆದರ್ ತರಾನೇ ಬಂದಿದೆ ಈ ಡಿಸೈನ್ ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವು ಅದನ್ನ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಚೈನ್ ಅನ್ನ ಹಾಕೊಂಡು ಮತ್ತೆ 4 ಚೈನ್ಸ್ ಹಾಕೋಬೇಕು. 1 2 3 4 ಚೈನ್ಸ್ ಅನ್ನ ಹಾಕೊಂಡು ಅದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಮತ್ತೆ ಡಬಲ್ ಲಾಕ್, ಎಲ್ಲಾ ಕಡೆನೂ ಡಬಲ್ ಲಾಕ್ ಮಾಡ್ತಾನೆ ಬನ್ನಿ. ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಒಂದು ಡಿಸೈನ್ ಬರುತ್ತೆ. ನೆಕ್ಸ್ಟ್ ನಾವ್ ಹೇಗೆ ಕಂಟಿನ್ಯೂಯೇಷನ್ ಮಾಡ್ಕೋಬೇಕಂದ್ರೆ ಇಲ್ಲಿ ಡಬಲ್ ಲಾಕ್ ಮಾಡಿದಾದ್ಮೇಲೆ 3 ಚೈನ್ಸ್ ಹಾಕೊಂಡು ಮತ್ತೆ ಕ್ರೋಶಾ ಮೇಲಿಂದ 2 ಟೈಮ್ಸ್ ತಗೊಂಡು 5 ಚೈನ್ಸ್ ಗ್ಯಾಪ್ ಅಷ್ಟು ಬಿಟ್ಟು ಅಲ್ಲಿಂದ ಸ್ಲ್ಯಾಂಟಿಂಗ್ ಆಗಿ ಒಂದು ಟ್ರಿಬಲ್ ಕ್ರೋಶನ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಸಿಂಗಲ್ ಚೈನ್ ಹಾಕೊಂಡು ಸ್ವಲ್ಪ ಥ್ರೆಡ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಸಿಂಗಲ್ ಚೈನ್ ಮಾಡ್ಕೊಳ್ತಾ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂತ ಥ್ರೆಡ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶನ ಮಾಡ್ಕೋಬೇಕು, ಬಟ್ ಫಸ್ಟ್ ಎಷ್ಟು ಥ್ರೆಡ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿರ್ತೀವೋ ಆ ತರ ಎಕ್ಸ್ಟೆಂಡ್ 10 ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ಅವೆಲ್ಲದನ್ನ ಲಾಕ್ ಮಾಡಿ ಮತ್ತೆ 6 ಚೈನ್ಸ್ ಹಾಕೊಂಡು ಬಟ್ಟೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಇಲ್ಲಿ ಏನ್ ಎಡ್ಜಿಗಿದೆ ಈ ಫ್ಲವರ್ ಈ ಲೀಫ್ ಟೈಪ್ ಬಂದಿದೆ ಲಾಕ್ ಮಾಡ್ಕೊಂಡಿದ್ದಾದ ಮತ್ತೆ ಫ್ರಂಟ್ ಟರ್ನ್ ಮಾಡಿ 3 ಚೈನ್ಸ್ ಹಾಕೊಂಡು ಈ 6 ಚೈನ್ಸ್ ಪೂರ್ತಿ ಡಬಲ್ ಕ್ರೋಶೆ ಪಿಕಾಟ್ಸ್ 9 ಡಬಲ್ ಕ್ರೋಶೆ ಪಿಕಾಟ್ಸ್ ನ ಹಾಕೊಳ್ತಾ ಡಬಲ್ ಟೈಮ್ ಲಾಕ್ ಮಾಡ್ಕೊಳ್ತಾ 4 ಚೈನ್ಸ್ ಗ್ಯಾಪ್ ಬಿಟ್ಕೊಳ್ತಾ ನಾವು ಇದನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಎಂಡಿಂಗ್ ಅಲ್ಲಿ ನೋಡಿ 2 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನ ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದೀನಿ. ಇಲ್ಲಿ ಏನ್ 4 ಚೈನ್ಸ್ ಬಿಟ್ಟಿದೀನಿ ಇಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು. ನೋಡಿ ಡಿಫ್ರೆಂಟ್ ಆಗಿರೋ ಡಿಸೈನ್ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ನೀವು ಮರೀದೆ ಈ ಡಿಸೈನ್ ನ ನಿಮ್ ಸ್ಯಾರಿಗೆ ಟ್ರೈ ಮಾಡಿ ಅಂತ ಹೇಳ್ತಾ ಹಾಗೆ ನೋಡಿ ಈ ರೀತಿಯಾಗಿ ಒಂದು ಡಿಸೈನ್ ರೆಡಿ ಆಗತ್ತೆ. ಮರೀದೆ ನಿಮ್ ಸೀರೆಗೆ ಈ ಡಿಸೈನ್ ನ ಟ್ರೈ ಮಾಡಿ ಅಂತ ಹೇಳ್ತಾ ಕುಚ್ಚ ಹಾಕಿರೋದನ್ನ ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಅಲ್ಲಿ ನೀವು ಈ ಡಿಸೈನ್ ಕುಚ್ಚ ಹಾಕಿದ್ರೆ ಹೇಗ್ ಕಾಣತ್ತೆ ಅಂತ ನೋಡಬಹುದು. ಹಾಗೆ ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮರೀದೆ ನಿಮ್ಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಹಾಗೆ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬೈ ಬಾಯ್.